ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಹೊಸ ಪ್ರಾಬ್ಲಮ್ ತೊಗೊಂಡು ಬಂದಿದ್ದೀನಿ. HP ಲ್ಯಾಪ್ಟಾಪು. ಪ್ರಾಬ್ಲಮ್ ಏನು ಅಂದರೆ ಇದು ಹಾರ್ಡ್ ಡಿಸ್ಕ್ ನಾಟ್ ವರ್ಕಿಂಗ್ ಅಂತ ಬೇರೆ ಕಡೆ ಒಂದು ಸರ್ವಿಸ್ ಸೆಂಟ್ರಿಗೆ ಹೋಗಿ ಬಂದಿದೆ. ಒಂದು ಪವರ್ ಆನ್ ಮಾಡ್ತೀನಿ, ಮುಂಚೆ ಆನ್ ಆಗಿ ಡಿಸ್ಪ್ಲೇ ಎಲ್ಲ ಬರೋದು. ಈಗ ಪವರ್ ಆನ್ ಆಗುತ್ತೆ, ಡಿಸ್ಪ್ಲೇ ಏನೂ ಬರ್ತಾ ಇಲ್ಲ. ಇದು ರಿಟರ್ನ್ ತಂದು ಆಲ್ಮೋಸ್ಟ್ 1 ತಿಂಗಳು ಮೇಲಾಗಿದೆ. ಅದಾದಮೇಲೆ ಬರೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಆಮೇಲೆ ತೊಗೊಂಡು ಬಂದು ಕೊಟ್ಟಿದ್ದಾರೆ ನಮಗೆ. ಪ್ರಾಬ್ಲಮ್ ಏನು ಅಂತ ಚೆಕ್ ಮಾಡಿದ್ರೆ ಒಳಗಡೆ ರ್ಯಾಮ್ ಮಿಸ್ಸಿಂಗ್ ಇದೆ. ಫಸ್ಟ್ ಥಿಂಗ್ ನೋಡಿ, ಇಲ್ಲ ರ್ಯಾಮ್ ಬರುತ್ತೆ, ರ್ಯಾಮ್ ಮಿಸ್ಸಿಂಗ್ ಇದೆ. ಕೆಲವೊಂದು ಕಡೆ ಇನ್ನೂ ಹಳೇದು ಬಿಟ್ಟಿಲ್ಲ. ಈ ರ್ಯಾಮ್ ಮಿಸ್ ಆಗೋದು, ಹಾರ್ಡ್ ಡಿಸ್ಕ್ ಮಿಸ್ ಆಗೋದು, ಇದೆಲ್ಲ ತುಂಬ ಹಳೇದಾಗಾದ್ರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ರ್ಯಾಮ್ಸ್ ಆಗ್ಬೋದು, ಸ್ಟೋರೇಜ್ ಡಿವೈಸಸ್ ಆಗ್ಬೋದು, ತುಂಬ ಎಕ್ಸ್ಪೆನ್ಸಿವ್ ಇತ್ತು 10 ವರ್ಷದ ಹಿಂದೆ ಆದರೆ. ಬಟ್ ಈಗೆಲ್ಲ ಅಷ್ಟಿಲ್ಲ, ತುಂಬ ಕಡಿಮೆ ಆಗಿದೆ ರೇಟ್ಸ್. ಬಟ್ ಆದ್ರೂ ಈ ಕೆಲವೊಂದು ಹಳೇ ಬುದ್ಧಿಗಳೇನಂತಾರೆ ಅದಿನ್ನೂ ಬಿಟ್ಟಿಲ್ಲ. ಒಳ್ಳೆ ರ್ಯಾಮ್ ಮಿಸ್ ಇದೆ. ಇವಾಗ ಫಸ್ಟ್ ರ್ಯಾಮ್ ಹಾಕಿ ಚೆಕ್ ಮಾಡಿ ಆನ್ ಆಗಿ ಡಿಸ್ಪ್ಲೇ ಬರುತ್ತೆ ರ್ಯಾಮ್ ಹಾಕೋದ್ಮೇಲೆ. ಆಮೇಲೆ ಏನಿದೆ ಹಾರ್ಡ್ ಡಿಸ್ಕ್ ರೇಟೆಡ್ ಚೆಕ್ ಮಾಡ್ತೀವಿ. ನೋಡಿ, ರ್ಯಾಮ್ ಹಾಕಿದ್ದೀವಿ. ರ್ಯಾಮ್ ಹಾಕಿದ್ಮೇಲೆ ಡಿಸ್ಪ್ಲೇ ಬರ್ತಾ ಇದೆ.